ನಾನು ಸವಾಲಾಗ್ತಾನೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ. 50 ವರ್ಷದಲ್ಲಿ ಯಾವ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ, ಯಡಿಯೂರಪ್ಪನವರ 5 ವರ್ಷದ ನಮ್ಮ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 5 ವರ್ಷದ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ, ಮತ್ತೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಗುಲ್ಬರ್ಗ ಜಿಲ್ಲೆಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದಕ್ಕೆ ನಾನು ತಯಾರಿದ್ದೇನೆ. ಇಷ್ಟು ವರ್ಷ ಸುದೀರ್ಘವಾಗಿ ಆಡಳಿತ ನಡೆಸ್ತಾ ಇದ್ದೀರಿ, ಅನುಭವ ಇದೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅವಕಾಶಗಳು ಸಿಕ್ಕಿದೆ, ಅದನ್ನ ಬಳಸ್ಕೊಂಡು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದನ್ನ ಬಿಟ್ಟು ಈ ರೀತಿ ಹುಡುಗಾಟಿಗೆ ಮಾತನಾಡೋದನ್ನ ಬದಿಗಿಟ್ಟು, ಇಲ್ಲ ಒಂದು 6 ತಿಂಗಳು ಬನ್ನಿ ನಾಗ್ಪುರಕ್ಕೆ ಅಧ್ಯಯನ ಮಾಡಿ, ಆಮೇಲೂ ಕೂಡ ನಿಮ್ಮ ಮನವರಿಕೆ ಆಗಲಿಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆ ಏನು ಅಂತೇಳಿ ಅರ್ಥ ಆಗಲಿಲ್ಲ, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಚರ್ಚೆ ಮಾಡೋಣ. ಹಾಗಾಗಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರೆ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸಾರ್ಥಕ ಆಗ್ತದೆ. ಈಗಾಗಲೇ 3 ವರ್ಷ ಹೆಚ್ಚು ಕಮ್ಮಿ ಕಳೆದಾಯಿತು. ನೀವು ಕಳೆದು ಕಟ್ಟೆ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ಅಂತೇಳಿ ರಾಜ್ಯದ ಜನಕ್ಕೆ ಗೊತ್ತಿದೆ. ನೀವು ಅಭಿವೃದ್ಧಿ ಮಾಡಿದ್ದೇ ಆಗಿದ್ರೆ ಇಷ್ಟೊತ್ತಿಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಸ್ತಾ ಇದ್ರಿ. ನಿಮ್ಮ ಪಂಚ ಗ್ಯಾರಂಟಿಗಳು ಜನರಿಗೆ ತಲುಪಿದೆ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಸ್ಥಳೀಯ ಚುನಾವಣೆಗಳು ಮಾಡ್ತಾ ಇದ್ರಿ. ಯಾವುದಕ್ಕೂ ಕೂಡ ಮಾಡೋದಕ್ಕೆ ಧೈರ್ಯ ಇಲ್ಲ, ಪುಕ್ಷಟೆ ಮಾತನಾಡ್ತೀರಿ ನೀವು. ಹಾಗಾದ್ರೆ ಎರಡನೇ ವಿಚಾರ, ಅನೇಕ ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಇವತ್ತು ಸಿಗದೇನೆ ಪರದಾಡ್ತಾ ಇದ್ದಾರೆ ಬಡವರು. ಇವತ್ತು ಎಷ್ಟೋ ಕಡೆ ಆಪರೇಷನ್ ಸರ್ಜರಿಗಳನ್ನು ಕೂಡ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ಇಲಾಖೆ ಸಚಿವರಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಇನ್ನೂ ಕೂಡ ಗಮನ ಹರಿಸಿಲ್ಲ. ನನಗೆ ಆತಂಕ ಏನು ಅಂತ ಹೇಳಿದ್ರೆ, ಈಗಾಗಲೇ ವಿದೇಶ ಪ್ರವಾಸದ ಭಾಗ್ಯವನ್ನ ದಯಪಾಲಿಸಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರನ್ನು ಕೂಡ ಆಸ್ಟ್ರೇಲಿಯಾ, ನ್ಯೂಜಿಲೆಂಡಿಗೆ ಕಳಿಸಿದ್ರೆ ಬಡವರ ಪರಿಸ್ಥಿತಿ ಏನಾಗ್ತದೆ? ಹಾಗಾಗಿ ನಿಮ್ಮ ಸಚಿವರು, ನಿಮ್ಮ ಶಾಸಕರು ಹೊರಗೆ ಕಳಿಸುವ ಮುಂಚಿತವಾಗಿ ಇದು ಔಷಧಿ ಇವತ್ತು ಸರಬರಾಜಾಗದೇನೆ ಯಾವ ದುಸ್ಥಿತಿಗೆ ರಾಜ್ಯವನ್ನು ತಂದಿಟ್ಟಿದ್ದೀರಿ, ಅದನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನು ಸಹಿಸಲಾಗ್ದೇನೆ ಜನೌಷಧಿ ಕೇಂದ್ರವನ್ನು ಕೂಡ ಅದಕ್ಕೂ ಕೂಡ ಕಲ್ಲಾಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತು. ನನಗೆಲ್ಲೋ ಒಂದು ಕಡೆ ಅನುಮಾನ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಈ ಲಾಬಿ ಏನಿದೆಯಲ್ಲ, ಗ್ರಾಮೀಣ ಭಾಗದಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧಿಗಳು ಕೊರತೆಯನ್ನ ಕೃತಕವಾಗಿ ಸೃಷ್ಟಿ ಮಾಡಿ ಆತುರವಾಗಿ ರಾಜ್ಯ ಸರ್ಕಾರ ಎಮರ್ಜೆನ್ಸಿ ಪರ್ಚೇಸ್ ಅಂತೇಳಿ ಟೆಂಡರು ಕರೆದಂಗೆ ಆ ರೀತಿ ಕೃತಕವಾಗಿ ಏನಾದರೂ ಅಭಾವವನ್ನು ಸೃಷ್ಟಿ ಮಾಡಿ ಕಳೆದಂತೆ ಮಾಡೋದಕ್ಕೆ ಏನಾದ್ರು ಹೊರಟಿದ್ದಾರಾ? ಇದು ಕೂಡ ರಾಜ್ಯದ ಜನರಿಗೆ ಇವತ್ತು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು, ವಿಶೇಷವಾಗಿ ಮಾನ್ಯ ಸಚಿವರು ಕೂಡ ಇದ್ರ ಬಗ್ಗೆ, ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ತತ್ಕ್ಷಣ ಈ ಸಮಸ್ಯೆನ ಪರಿಹರಿಸುವಂತ ನಿಟ್ಟಿನಲ್ಲಿ ಅವರು ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸುಪುತ್ರರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯರು ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು ಅಂತ ಹೇಳಿದ್ರೆ, ಶಿವರಾತ್ರಿ ಕಳೆದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ತದೆ,
ತಮಗೂ ಒಳ್ಳೇದಾಗ್ತದೆ, ರಾಜ್ಯದ ಜನತೆ ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಿಲ್ಲ. ರಾಜ್ಯದ ಜನತೆಗೆ ಒಳ್ಳೇದಾಗ್ತದೆ ಅಂತ ಅವ್ರು ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಳ್ಳೇದಾಗ್ತದೆ, ತಮಗೂ ಒಳ್ಳೇದಾಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ ಅಂತ. ಅದರ ಅರ್ಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವುದನ್ನು ಬಹಳ ಸೂಕ್ಷ್ಮವಾಗಿ ಮುಖ್ಯಮಂತ್ರಿಯ ಸುಪುತ್ರರು ಬಿಚ್ಚಿಟ್ಟಿದ್ದಾರೆ ಅನ್ನೋದು ಮೊದಲ ಅಂಶ. ಎರಡನೇದು, ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ತಾವು ಕ್ಯಾಬಿನೆಟ್ ಅಲ್ಲಿ ಬರ್ತೇವೆ ಅನ್ನೋ ಸುಳಿವನ್ನು ಕೂಡ ಯತೀಂದ್ರ ಅವರು ಕೊಟ್ಟಿದ್ದಾರೆ. ಮೂರನೇದು, ಎಲ್ಲದಕ್ಕಿಂತ ಮಿಗಿಲಾಗಿ ಶಿವರಾತ್ರಿ ಆದ ನಂತರ ಮೇಲೆ ರಾಜ್ಯಕ್ಕೂ ಒಳ್ಳೇದಾಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ, ಕಳೆದ 2.25 ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದೆ, ದ್ರೋಹ ಎಸಗಿದೆ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳ ಸುಪುತ್ರರು ಯತೀಂದ್ರ ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಅವರ ಅಂತರಾಳದ ಮಾತುಗಳನ್ನು ಅವರು ಆಡಿದ್ದಾರೆ. ಅವರ ಅಂತರಾಳದ ಮಾತುಗಳ ಜೊತೆಗೆ ಬಹುಶಃ ಈ ನಾಡಿನ ಜನರ ನಾಡಿ ಮಿಡಿತವನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಅರ್ಥ ಮಾಡಿಕೊಂಡೇನೆ ಶಿವರಾತ್ರಿ ಆದ್ಮೇಲೆ ಆದ್ರೂ ಕೂಡ ಒಳ್ಳೇದಾಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಾತನಾಡ್ತಾ ಇನ್ನೊಂದು ಹೇಳಿದ್ದಾರೆ, ತಂದೆಯವರಿಗೆ ಸಿದ್ದರಾಮಯ್ಯನವರಿಗೆ ಸಮುದಾಯದವರು ರಾಜಕೀಯ ಶಕ್ತಿಯನ್ನು ಕೊಡಬೇಕು. ಅರೆ ಇನ್ನೂ ಎಷ್ಟು ಬೇಕ್ರಿ ಸ್ವಾಮಿ ರಾಜಕೀಯ ಶಕ್ತಿ? ನಾನು ತಮ್ಮ ಮುಖೇನ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತೇನೆ. ಹಲವಾರು ಬಾರಿ ಹೇಳಿದ್ದೇನೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಇರ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಮಾಡಿದ್ದೀರಿ ಅನ್ನೋದನ್ನು ಜನ ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಬಹಳ ದೊಡ್ಡ ಪಾಪ ಏನು ಅವರೇ ಹೇಳಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 50,000 ಕೋಟಿ ನೀರಾವರಿ ಯೋಜನೆಗೆ ಕೊಡ್ತೇವೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತೇನೆ ಸದನದಲ್ಲಿ. ಆದರೆ ಕನಿಷ್ಠ ಇವತ್ತು ರಾಜ್ಯದಲ್ಲಿರುವಂತಹ ಕುರಿಕಾರರು ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಚಾನಕ್ಕಾಗಿ ಕುರಿ ಮೇಕೆಗಳು ಏನೇನು ಸಾಯ್ತವೆ, ಅನುಗ್ರಹ ಯೋಜನೆ ಅಡಿಯಲ್ಲಿ ಅದು ಪರಿಹಾರನೂ ಕೂಡ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. 45 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿದೆ. 90,000 ಕುರಿ ಮೇಕೆಗಳು ಸತ್ತಿದ್ದಾವೆ. ಕೇವಲ 30,000ಕ್ಕೆ ಮಾತ್ರ ಪರಿಹಾರನ ಕೊಟ್ಟಿದ್ದಾರೆ. ಉಳಿದಂತ 70,000ಕ್ಕೆ 60,000 ಕುರಿ ಮರಿಗಳದ್ದು ಏನು ಸತ್ತಿದೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ. ಅದನ್ನಾರ ಕೊಡಿಸಿ ಮಾನ್ಯ ಯತೀಂದ್ರ ಅವರೇ. ಎರಡನೇದಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದೇ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಶೋಷಿತ ಪೀಡಿತ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಆ ಸಮುದಾಯದಲ್ಲಿರುವಂತಹ ಯುವಜನತೆಗೆ ಅನುಕೂಲ ಆಗಲಿ ಅಂತೇಳಿ ಏನು ಅನೇಕ ಅಭಿವೃದ್ಧಿ ಬೋರ್ಡ್ಗಳ ಮುಖೇನ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು, ನೇಕಾರ ಅಭಿವೃದ್ಧಿ ನಿಗಮ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೇನೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 550 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು. ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ನಿಮ್ಮ ತಂದೆಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಕನಿಷ್ಠ ಬಜೆಟ್ ಮಂಡನೆ ಮಾಡಿದ್ರೆ ಕನಿಷ್ಠ 1,000 ಕೋಟಿ ರೂಪಾಯಿನಾದ್ರು ಕೊಡಿಸಿ. ಹಾಗಾದ್ರೆ ಅಷ್ಟಾರ ಮಾಡಿ. ಕೇವಲ ತಮಗೆ ರಾಜಕೀಯ ಶಕ್ತಿಯನ್ನು ಬಯಸ್ತಾ ಇದ್ದಾರೆ ವಿನಃ ಆ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗಗಳಿಗೆ ಯಾವಾಗ ನೀವು ಶಕ್ತಿಯನ್ನು ತುಂಬ್ತೀರಾಗಾದ್ರೆ? ಇನ್ನೂ ಎಷ್ಟು ವರ್ಷಗಳು ಬೇಕಾಗಾದ್ರೆ? ಇದ್ರ ಬಗ್ಗೆನೂ ಕೂಡ ಅವರು ಆಲೋಚನೆ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಬ್ಬ ಸಚಿವರಾಗಿರುವಂಥವರು ಕರಾವಳಿ ಭಾಗ, ಮಂಗಳೂರು, ಉಡುಪಿ ಜಿಲ್ಲೆ ಬಗ್ಗೆ ಅವರ ಹೇಳಿಕೆ ಅದು ಅಕ್ಷಮ್ಯ ಅಪರಾಧ. ನೀವು ITBT ಮಿನಿಸ್ಟರ್ ಆಗಿ ದಕ್ಷಿಣ ಕನ್ನಡಕ್ಕೆ, ಆ ಕರಾವಳಿ ಭಾಗಕ್ಕೆ ಎಷ್ಟು ITBTಗಳನ್ನು ತಂದಿದ್ದೀರಿ, ಗುಲ್ಬರ್ಗ ಜಿಲ್ಲೆಗೆ ಎಷ್ಟು ತಂದಿದ್ದೀರಿ, ಅದಕ್ಕೆ ಉತ್ತರ ಕೊಡಿ. ಇವತ್ತು ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಜಿಲ್ಲೆ ಇವತ್ತು ಕರಾವಳಿ, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳು. ಆದ್ರೆ ಒಬ್ಬ ಸಚಿವರಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಬಿಟ್ರೆ